a little joy in every bite? Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. Surfa Coats. Surfa Coats. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್. ಮನ್ರೇಗಾ ಯೋಜನೆಯನ್ನ ಕೇಂದ್ರ ಸರ್ಕಾರ ಬದಲಾಯಿಸಿರುವುದು ತಪ್ಪು. ದೇಶದ 30 ಕೋಟಿಯಷ್ಟು ಜನರು ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ವಿಶ್ವದ ಯಾವುದೇ ದೇಶಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳಿಲ್ಲ. ಬಡವರಿಗೆ ಸಂಬಳ ಕೊಡದೆ ದುಡಿಸಿಕೊಳ್ಳುವ ಪದ್ಧತಿ ಇಂದಿಗೂ ಉತ್ತರ ಭಾರತದಲ್ಲಿದೆ. ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ನರೇಗಾ ಸಹಕಾರಿಯಾಗಿದೆ ಎಂದು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಿಮ್ಮನೆ ರತ್ನಾಕರ್, ಕೇಂದ್ರ ಸರ್ಕಾರ 2800 ಕೋಟಿ ನರೇಗಾ ಅನುದಾನವನ್ನ ಬಾಕಿ ಉಳಿಸಿಕೊಂಡಿದೆ. ಕೇಂದ್ರ ಸರ್ಕಾರ ಉದ್ಯೋಗ ಸೃಷ್ಟಿ ಕಡೆಗೆ ಗಮನ ಹರಿಸದಿದ್ದರೆ ಭಾರತ ಮತ್ತೊಂದು ಬಾಂಗ್ಲಾ, ಶ್ರೀಲಂಕಾದ ಹಾಗೆ ಆಗುತ್ತದೆ. ಹಸಿವು ನಿವಾರಣೆಗೆ ಕೇಂದ್ರ ಸರ್ಕಾರ ಸೂಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಿದೆ ಎಂದು ಕೇಂದ್ರ ಸರ್ಕಾರಕ್ಕೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಎಚ್ಚರಿಕೆ ನೀಡಿದರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ಕಿಮ್ಮನೆ ರತ್ನಾಕರ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ನೀವು ತಿನ್ನುವುದನ್ನು ನಿಮ್ಮ ಲಿವರ್ ತಿನ್ನುತ್ತದೆ. ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ. ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅನ್ನು ಭೇಟಿ ಮಾಡಿ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ ಸಾಗರ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818267300 ಮತ್ತು 251166. ನಂಜಪ್ಪ ಹಾಸ್ಪಿಟಲ್, ದಾವಣಗೆರೆ. ಮಾಗನೂರು ಬಸಪ್ಪ ರಸ್ತೆ, ತರಳಬಾಳು ಲೇಔಟ್, ದಾವಣಗೆರೆ. ದೂರವಾಣಿ ಸಂಖ್ಯೆ 081992601111 ಅಥವಾ 260222. ನಂದು ಇನ್ನೊಂದೇನೆಂದರೆ, ಮನ್ರೇಗಾ ರಾಜ್ಯ ಸರ್ಕಾರದವರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಈ ವಿಚಾರದಲ್ಲಿ. ಅದಕ್ಕಾಗಿ ಒಂದು ವಿಶೇಷ ಅಧಿವೇಶನ ಕರೆದಿರ್ತಕ್ಕಂಥದ್ದು ಒಂದು ಮೊದಲನೇದಾಗಿ. ಮತ್ತು ಅದನ್ನು ಡಿಬೇಟಿಗೆ ಈಗ ಅದನ್ನು ವಿರೋಧ ಮಾಡಲಿ. ಅದನ್ನು ಸದನದಲ್ಲಿ ಯಾವ ಟೈಪ್ ವಿರೋಧ ಮಾಡ್ತಾರೆ ಹೇಳಿ, ಅವರಿಗೆ ಅವಕಾಶ ಇದೆ. ವಿರೋಧ ಪಕ್ಷದವರಿಗೆ ಅದನ್ನು ಮಾಡ್ಬೋದಲ್ಲ, ಅದು ಮಾಡ್ಬೋದು. ಯಾವ ಟೈಪ್ ಅವ್ರಿಗೆ ಇದು ಯಾವ ಕಾರಣಕ್ಕಾಗಿ ನಾವು ವಿರೋಧ ಮಾಡ್ತೀವಿ ಅಂತ ಹೇಳ್ಬೋದು. ಅದನ್ನು ಆ ವಿಚಾರಧಾರೆಗೆ ಕರೆದಿರ್ತಕ್ಕಂಥದ್ದು. ಮತ್ತು ನಾನು ಹೇಳ್ತಕ್ಕಂಥದ್ದು ಏನಂತ ಹೇಳಿದರೆ, ಮನ್ರೇಗಾನ BJPಯವರು, ಮೋದಿಯವರು ಅರ್ಥನೇ ಮಾಡ್ಕೊಂಡಿಲ್ವಾ? ಅಥವಾ ಅವರಿಗೆ ಯಾರು ಆರ್ಥಿಕ ತಜ್ಞರು ಯಾರಿದ್ದಾರೆ ಅವ್ರ ಜೊತೆಗೆ, ಅವ್ರನ್ನ ಸ್ವಲ್ಪ ಅವರು ಒಂದು 8 ವರ್ಷ ಒಳಗೆ ಕಳ್ಸೋದು ಒಳ್ಳೆಯದು. ಎಲ್ಲರೂ ಯಾವುದಾದ್ರು ಒಂದು ಮೌಂಟ್ ಎವರೆಸ್ಟಿಗೆ ಇಲ್ಲ. ಯಾಕೆಂದರೆ ನೀವು ಯೋಚನೆ ಮಾಡಿ, ಈ ದೇಶದಲ್ಲಿ 30 ಕೋಟಿ ಜನ ಉದ್ಯೋಗ ಇಲ್ಲದಿದ್ದವರಿದ್ದಾರೆ. ಹಸಿವಿನಿಂದ ಜನ ಇದ್ದಾರೆ. ಈಗ 30 ಕೋಟಿ ಜನ ಹಸಿವಿನಿಂದ ಇರ್ತಕ್ಕಂಥವ್ರು ಇದ್ದಾರೆ ಅಂತಕ್ಕಂಥ ನಿಮ್ಮ ಇತ್ತೀಚಿನ ವರದಿಗಳೇ ಹೇಳ್ತಾ ಇದ್ದಾವೆ. ಭಾರತದಲ್ಲಿ 147 ಕೋಟಿ ಜನರಲ್ಲಿ 30 ಕೋಟಿ ಜನ ಹಸಿವಿನಿಂದ ಇರ್ತಕ್ಕಂಥ ಜನ ಇದ್ದಾರೆ. ಉದ್ಯೋಗ ಸೃಷ್ಟಿ ಮಾಡಬೇಕು. ಉದ್ಯೋಗ ಸೃಷ್ಟಿ ಮಾಡೋದು ಅಂದರೆ ಯಾವುದು ರಾಜ್ಯ ಸರ್ಕಾರಗಳಾಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ, ಯಾರ್ಯಾರಿಗೆ ಉದ್ಯೋಗ ಇಲ್ಲ ಅವ್ರನ್ನೆಲ್ಲ ಸರ್ಕಾರಿ ನೌಕರರು ಮಾಡೋಕ್ಕಾಗತ್ತಾ? ಈ ದೇಶ ನಡೆಸೋದು ಸರ್ಕಾರಿ ನೌಕರರಿಂದ ಮಾತ್ರ ಅಲ್ಲ. ಸರ್ಕಾರಿ ನೌಕರರು ಎಷ್ಟು ಜನ ಇದ್ದಾರೆ? ಸರ್ಕಾರಿ ನೌಕರರಿಂದ ಈ ದೇಶ ನಡೀತಾ ಇದೆಯಾ? ನಾವೆಲ್ಲ ಬದುಕ್ತಾ ಇರೋರು ನಾವೇನು ಸರ್ಕಾರಿ ನೌಕರರು ಅಲ್ಲ. ಈ ಪೇಟೆಯಲ್ಲಿ ಅಂಗಡಿಲಿ ಓಡಾಡ್ಕೊಂಡು ಬರ್ತೀವಲ್ಲ, ವ್ಯಾಪಾರ ಮಾಡ್ಕೊಂಡು, ಅವರೆಲ್ಲ ಸರ್ಕಾರಿ ನೌಕರರ? ಬೀದಿಯಲ್ಲಿ ವ್ಯಾಪಾರ ಮಾಡೋನು ಎಲ್ಲರೂ ಕೂಡ ಬದುಕ್ತಾ ಇದ್ದಾನೆ. ಸರ್ಕಾರಿ ನೌಕರನ್ನ ನಮಗೆ ನೇಮಕ ಮಾಡಿಯೇ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದಿಲ್ಲ. ಆದರೆ ಸರ್ಕಾರಿ ನೌಕರಿ ಕೊಡದೇ ಇರೋದಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಉದ್ಯೋಗ ಸೃಷ್ಟಿಗೆ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅನ್ನೋದನ್ನ ಹೇಳಬೇಕು ಮೋದಿ ಮತ್ತು ಅವರ ಆರ್ಥಿಕ ನೀತಿಯವರು. ನಿರ್ಮಲಾ ಸೀತಾರಾಮನ್ ಅವರು ಖಾಸಗಿ ಉದ್ಯೋಗವನ್ನು ನಿರ್ಮಾಣ ಮಾಡೋದಕ್ಕೆ ಏನು ಕಾರ್ಯಕ್ರಮ ಹಾಕೊಂಡಿದ್ದಾರೆ? ಈಗ 12 ವರ್ಷ ಆಗೋಗ್ಬಿಡ್ತಲ್ಲ. ಈಗ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ?
ಏನು ಕಾರ್ಯಕ್ರಮ ಕೊಟ್ಟಿಲ್ಲ. ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು 12 ವರ್ಷಕ್ಕೆ 2 ಕೋಟಿ. ಅವ್ರು ಸರ್ಕಾರಿ ಉದ್ಯೋಗ ಕೊಡೋದು ಬೇಡ, ಖಾಸಗಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಆರ್ಥಿಕ ನೀತಿ ಏನಿದೆ? ಏನೂ ಇಲ್ಲ. ಈಗ ನನ್ನ ಸಮರ್ಥನೆ ಏನಿದೆ ಅಂತಂದರೆ, ಏನು ಮನ್ರೇಗಾ ಏನಿದೆ, ಮಹಾತ್ಮ ಗಾಂಧೀಜಿಯ ಕಾರ್ಯಕ್ರಮ ಏನಿದೆ, ಇದು ಆ್ಯಕ್ಚುಲಿ ಒಂದು ಸೋಷಲಿಸ್ಟ್ ಪ್ರೋಗ್ರಾಮ್. ಅದು ಇಟ್ ಈಸ್ ಎ ಸೋಷಲಿಸ್ಟ್ ಪ್ರೋಗ್ರಾಮ್. ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಕಾಯ್ದೆಯಾಗಿ ಮಾಡಿರ್ತಕ್ಕಂಥ ದೇಶದಲ್ಲಿ ಈಗ 190 ದೇಶಗಳಿದ್ದಾವೆ, ರೆಕಗ್ನೈಸ್ ಕಂಟ್ರೀಸು 93 ದೇಶಗಳಿದ್ದಾವೆ. ರೆಕಗ್ನೈಸ್ ಕಂಟ್ರೀಸ್ ಒಳಗೆ ಈ ರೀತಿದೊಂದು ಕಾರ್ಯಕ್ರಮ ಇಲ್ಲ. ಈ ಕಾರ್ಯಕ್ರಮದಿಂದ ಏನು ಉದ್ಯೋಗ ಆಗ್ತಿತ್ತು, ಏನಾಗ್ತಾಯಿತ್ತು ಅಂತ ಹೇಳಿದರೆ, ಇವತ್ತು ಈ ದೇಶದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿಗೆ ಗ್ರಾಮ ಪಂಚಾಯತಿಗಳಿದ್ದಾವೆ. ನೀವು ಗೂಗಲಿಗೆ ಹೋಗಿ ನೋಡುತ್ತೆ, ಇನ್ನೂ ಹೆಚ್ಚಿಗೆ ಇರ್ಬೋದು. 2 ಲಕ್ಷಕ್ಕಿಂತ 924 ಜಿಲ್ಲೆಗಳಿದ್ದಾವೆ ಈ ದೇಶದಲ್ಲಿ. 2 ಲಕ್ಷಕ್ಕಿಂತ ಹೆಚ್ಚಿಗೆ ಗ್ರಾಮ ಪಂಚಾಯತಿಗಳಿದ್ದಾವೆ. 2004-2005ರಲ್ಲಿ ಈ ಗ್ರಾಮ ಪಂಚಾಯತಿಗಳಿಗೆ 76,000 ಕೋಟಿ ರೂಪಾಯಿಯನ್ನು ಮೀಸಲಾತಿ ಮಾಡಿದರು ಮನಮೋಹನ್ ಸಿಂಗ್ ಅವರು. ಮೀಸಲಾತಿ ಅಂದರೆ ಹಣನ ಮನ್ರೇಗಾಗೆ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನ. ನಮ್ಮಲ್ಲಿ ಮೇಳಿಗೆ ಒಂದು ಗ್ರಾಮ ಪಂಚಾಯತಿಯಲ್ಲಿ 5-10 ಕೋಟಿ ಖರ್ಚು ಮಾಡಿದ್ದಾರೆ. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಮೇಳಿಗೆ ಒಂದು ಗ್ರಾಮ ಪಂಚಾಯತಿನಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಬಂದಿದೆ. ಏನೇನು ಕಾರ್ಯಕ್ರಮ ಮಾಡ್ಬೋದು? ಸ್ಕೂಲ್ ಕಾಂಪೌಂಡ್ ಮಾಡ್ಬೋದು, ಸಭಾಭವನ ಮಾಡ್ಬೋದು, ಕಾಲು ಸೇತುವೆ ಮಾಡ್ಬೋದು, ರಸ್ತೆ ಫಾರ್ಮೇಷನ್ ಮಾಡ್ಬೋದು, ಕೆರೆ ಇಂಪ್ರೂವ್ ಮಾಡ್ಬೋದು. ಯಾರಿಂದ ಅದೆಲ್ಲ ಆಗುತ್ತೆ? ಇಲ್ಲಿರೋರು ಎಲ್ಲರೂ ನನ್ನ ಎದುರುಗಡೆ ಮಾಧ್ಯಮದ ಮಿತ್ರರಲ್ಲಿ ಇತ್ತೀಚಿನ ನೀವೆಲ್ಲರೂ ಚಿಕ್ಕವರು ಇದ್ದೀರಿ. ನನ್ನ ವಯಸ್ಸಿನಲ್ಲಿ ನಾನು ಚಿಕ್ಕವನಾಗಿದ್ದಾಗ ಹೇಗೆ ಮಾಡ್ತಿದ್ರು ಅಂದರೆ, ಈಗ ನಾನು ಒಬ್ಬ ಭೂಮಾಲೀಕರ ಮಗ. ನಮ್ಮನೆಗೆ ಕೆಲಸದವ್ರು ಕಡಿಮೆ ಆದ ತಕ್ಷಣ ಒಂದು 15,000-20,000 ರೂಪಾಯಿ ಒಂದು ಕುಟುಂಬಕ್ಕೆ ದುಡ್ಡು ಕೊಟ್ಬಿಡೋದು. ಮಗಳ ಮದುವೆಗೋ ಮಗನ ಮದುವೆಗೋ ಇಡೀ ಕುಟುಂಬ ನಮ್ಮ ಮನೇಲಿ ಕೆಲಸ ಮಾಡಬೇಕು. ಆ ಚಿಕ್ಕ ಹುಡುಗರು ನಮ್ಮ ಮನೆ ಕೆಲಸಕ್ಕೆ ಸ್ಕೂಲಿಗೆ ಹೋಗೋ ಪ್ರಶ್ನೆ ಏನೂ ಇಲ್ಲ. ಈ ರೀತಿಯ ವ್ಯವಸ್ಥೆ ಇತ್ತು. ಏನಾಗುತ್ತೆ ಇವತ್ತು? ಏನಾಗಿದೆ, 7ನೇ ಕ್ಲಾಸ್ ಓದ್ದವರು ಇದ್ದಾರೆ, ಕೆಲವರಿಗೆ ಜಮೀನಿದೆ, ಅವರಿಗೆ ವರ್ಷ ಇಡೀ ಊಟ ಹಾಕಲ್ಲ ಆ ಜಮೀನು. 1 ಎಕರೆ 30 ಗಂಟೆ 20 ಗಂಟೆ 5 ಗಂಟೆ 3 ತಿಂಗಳಿಗೆ ಆಗೋಷ್ಟು ಸ್ವಂತ ಕೆಲಸ ಮಾಡ್ಕೋಬೋದು. ಉಳಿದ ದಿನ ಅವ್ರು ಬೇರೆ ಕೆಲಸ ಮಾಡಿ ಬದುಕಬೇಕು. ಅಂಥ ಸಂದರ್ಭದಲ್ಲಿ ಈ ಸಾಹುಕಾರರುಗಳೇನು ಮಾಡೋರು, ಈ ಬಡವರನ್ನು ಶೋಷಣೆ ಮಾಡ್ತಕ್ಕಂಥದ್ದು. ಅದು ಇವತ್ತು ಕೂಡ ಬಿಹಾರದಲ್ಲಿದೆ, ಅಸ್ಸಾಮಲ್ಲಿದೆ, ಒರಿಸ್ಸಾದಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ, ಮಧ್ಯಪ್ರದೇಶದಲ್ಲಿದೆ. ಬಡವರನ್ನು ಸಂಬಳ ಕೊಡದೇ ಗೇಯಿಸ್ತಕ್ಕಂಥ ಒಂದು ವ್ಯವಸ್ಥೆ. ಬಹುಶಃ 1980ನಲ್ಲಿ ಇಂದಿರಾ ಗಾಂಧಿ ಏನು ಪ್ರೊಟೆಸ್ಟ್ ಮಾಡಿದರು, ಒಂದು 12 ಕುಟುಂಬವನ್ನು ದಲಿತರನ್ನು ಸುಟ್ಟಾಕಿದ್ರು. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಗ್ರೌಂಡ್. ಸಂಬಳ ಕೊಡದೆ, ಅನ್ನ ಕೊಡದೇ ದುಡಿಮೆ ಮಾಡ್ತಕ್ಕಂಥದ್ದು ರಣವೀರ್ ಸೇನೆ ಅಂತಕ್ಕಂಥ ಒಂದು ಮಾಲ್ಗ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇದು. ಯಾರು ಡಿಗ್ರಿಗೆ ಹೋಗಲ್ಲಪ್ಪ, 7ನೇ ಕ್ಲಾಸಿಗೆ ಬಿಟ್ಟರು, ಮನೇಲಿ ಕೆಲಸ ಇದ್ದಾನೆ, ನಿರುದ್ಯೋಗ ಆಗ್ತಾನೆ. ಆ ನಿರುದ್ಯೋಗಿ ಒಬ್ಬ ಯುವಕ ಗ್ರಾಮೀಣ ಪ್ರದೇಶದಲ್ಲಿ ಇರೋನು ಬೆಂಗಳೂರಿಗೆ ಹೋದರೆ, ಶಿವಮೊಗ್ಗಕ್ಕೆ ಹೋದರೆ ಏನು ಕೆಲಸ ಮಾಡ್ಬೋದು? ಹೋಟ್ಲ್ ಸಪ್ಲೈಯರ್ ಆಗ್ಬೋದು. 8 ದಿನ ಕೆಲಸ ಮಾಡ್ತಾರೆ, ಅಲ್ಲಿ ಕೆಲಸ ಆಗಲ್ಲ. ಅವನು ನಾಳೆ ಒಂದು ಇಲ್ಲಿ ಶಿವಮೊಗ್ಗದಲ್ಲಾಗಲಿ ಟೌನಲ್ಲಾಗಲಿ ಒಬ್ಬ ಮಿಸ್ಕ್ರಿಯೆಂಟಾಗಿ ಹೊರಗೆ ಬರ್ಬೋದು. ಮನೆಗೆ ಹೋಗೋಕ್ಕೆ ಅಲ್ಲಿ ಕೆಲಸ ಇಲ್ಲ, ಇಲ್ಲಿ ಸಿಗಲ್ಲ. ಇವತ್ತು ಇಂಜಿನಿಯರ್ಸು 8,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಮೋದಿಗೆ ಅರ್ಥ ಆಗಿಲ್ಲ ಅಂತ ಕಾಣಿಸುತ್ತೆ. ಈ ನಮ್ಮ ವಿಜೇಂದ್ರ ಅವರಿಗಾಗಲಿ ಅಶೋಕ್ ಅವ್ರಿಗೆ ಪುಸ್ತಕ ಓದೋದಿಲ್ವೋ ಏನೋ ನನಗೆ ಅರ್ಥ ಆಗ್ತಿಲ್ಲ. ಇವತ್ತು ಇಂಜಿನಿಯರ್ ಆದವರು ಮನೆಗೆ ಹೋದರೆ ನನ್ನ ಮಗ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾನೆ ಅಂತ, ಇಂಜಿನಿಯರ್ ಕೆಲಸ ಮಾಡ್ತಾನೆ ಅಂದರೆ ಹೆಣ್ಣು ಕೊಡ್ತಾರೆ ಅಂತ ಒಂದು ಮನಸ್ಸಲ್ಲಿ. ಮನೆಗೆ ಬಂದರೆ ಇಲ್ಲೇನೂ ಇಲ್ಲ. ಮನೇಲಿ ದುಡ್ಡು ತಗೊಂಡು ಅಲ್ಲಿ ಬದುಕ್ತಾ ಇರೋರು ತುಂಬ ಜನ ಇದ್ದಾರೆ. ವಾಪಸ್ ಬರದೇ ಇದ್ದಾಗ, ಕೆಲಸ ಕಳ್ಕೊಂಡಾಗ ಇವತ್ತೇನು ದರೋಡೆಗಳಾಗ್ತಾ ಇದ್ದಾವೆ, ಚೈನ್ಸ್, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಗ್ರೌಂಡ್ ಫಾರ್ ಇಟ್. ಇವ್ರ ಆಲ್ಟರ್ನೇಟಿವ್ ಏನಿದೆ? ಈ ಮನ್ರೇಗಾ ಇದ್ದರೆ 2 ಲಕ್ಷ
ಗ್ರಾಮ ಪಂಚಾಯತಿಗಳಿಗೆ 5-10 ಕೋಟಿ ಹಣ ಸಪ್ಲೈ ಆಗ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಇದ್ದರೆ ಅಲ್ಲಿ ನಿರುದ್ಯೋಗದ ಯಾರು ಎಜುಕೇಟೆಡ್ ಅಲ್ಲದೆ ಇದ್ದವ್ರಿಗೂ ಆಗುತ್ತೆ. 12 ತಿಂಗಳು ಕೆಲಸ ಮಾಡೋದಕ್ಕೆ ಯಾರಿಗೆ ಉದ್ಯೋಗ ಜಾಬ್ ಕಾರ್ಡ್ ಮಾಡಿದ್ರೆ ಅವನು ಕೆಲಸ ಸಿಗದಿದ್ರು ಕೂಡ ಅವನಿಗೆ ದುಡ್ಡು ಕೊಡಬೇಕು ಅಂತಿದೆ, ಕೆಲಸ ಕೊಡದಿದ್ರೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತಿದೆ. ಇದೆಲ್ಲ ಮೋದಿಗೆ ಅರ್ಥನೇ ಆಗಲ್ವಾ?